ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ರೊಟ್ಟಿ ಮಾಡೋಣ. ಅಕ್ಕಿ ರೊಟ್ಟಿ ತುಂಬಾ ಮೃದುವಾಗಿ ರುಚಿಯಾಗಿ ಮಾಡುವಂಥ ವಿಧಾನ ನೋಡೋಣ. ಇದು ಸುಮಾರು 2.5 ಕಪ್ಪಷ್ಟು ನೀರು ಹಾಕ್ತೀನಿ. ಇದಕ್ಕೆ ನೀರು ಕುದಿ ಬಂದಿದೆ. ಇದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1-2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ, ಅದು ಒಂದು ಕುದಿ ಬಂದಿದೆ ಅಷ್ಟೇ, ಜಾಸ್ತಿ ಏನು ಕುದಿಸಿಲ್ಲ. ಅಷ್ಟರಲ್ಲೇ ಇದನ್ನು ತಿರುಗಿಸ್ಕೊಂಬಿಡೋಣ. ಈ ಥರ ನೀಟಾಗೆ ಗಂಟಾಗದೇ ಇರೋ ಥರ ತಿರುಗಿಸ್ಕೋಬೇಕು. ಇದನ್ನು ಚೆನ್ನಾಗೆ ತಿರುಗಿಸ್ಕೊಂಡು ಒಂದು 5-10 ನಿಮಿಷ ಮುಚ್ಚಿಟ್ಬಿಡೋಣ. ಅದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದಮೇಲೆ ನೋಡಿ, ತೆಕ್ಕೊಂಡು ಚೌಟಿಂದನೇ ಈ ಥರ ನಾದ್ಕೋತಾ ಇದ್ದೀನಿ. ಅದನ್ನು ಬಿಸಿ ಇರೋದ್ರಿಂದ ಆ ಥರ ನಾದ್ಕೊಂಡು ನಾದಿದಾದಮೇಲೆ ಕೈಯಿಂದ ಚೆನ್ನಾಗಿ ನಾದಬೇಕು. ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗೇ ರೊಟ್ಟಿ ಬರುತ್ತೆ. ಇದು ಚೆನ್ನಾಗಿ ನಾದದಷ್ಟು ರೊಟ್ಟಿ ಮೃದುವಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ, ಹರಿಯೋದಿಲ್ಲ. ಚೆನ್ನಾಗಿ ನಾದ್ಕೊಂಡು ಉದುವಾಗಿ ಮಾಡಿ ಇದನ್ನು ಚೆನ್ನಾಗಿ ಕೈಯಿಂದನೇ ಈ ಥರ ಮಡಚಿ ನಾದ್ಕೋಬೇಕು. ಈ ಥರ ಮಡಚಿ ನಾದಬೇಕು. ಚೆನ್ನಾಗಿ ನಾದ್ಕೊಂಡು ಇದನ್ನು ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ರೊಟ್ಟಿ ಹಿಟ್ಟು 1 ಕಪ್ಪಿಗೆ 2.5 ಕಪ್ಪಷ್ಟು ನೀರು ಹಾಕ್ಬಿಟ್ರೆ, 2 ಕಪ್ ಹಿಟ್ಟಿಗೆ 2.5 ಕಪ್ಪಷ್ಟು ನೀರು ಹಾಕ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಅದು ನೋಡಿ, ಎಲ್ಲ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಇದು ನೋಡಿ, ರೊಟ್ಟಿ ಮೇಕರು, ರೊಟ್ಟಿ ಪ್ರೆಸ್ ಮಾಡೋದು. ಇದು ಹಪ್ಪಳ ಪ್ರೆಸ್ ಮಾಡೋ ಥರನೇ ಇದೆ, ಆದರೆ ಸ್ವಲ್ಪ ದೊಡ್ಡದಾಗಿದೆ. ಚಪಾತಿ ಪ್ರೆಸ್ಸರ್ ಇದು. ಇದನ್ನು ತೊಗೊಂಡು ಇಲ್ಲಿ ಮೇಲೊಂದು ಶೀಟು ಕೆಳಗೊಂದು ಶೀಟ್ ಹಾಕ್ಕೊಂಡು ರೊಟ್ಟಿ ಇಟ್ಟು ಪ್ರೆಸ್ ಮಾಡಿಬಿಟ್ರೆ ಆಗೋಯ್ತು. ಲಟ್ಟಿಸೋದು ಮತ್ತು ಕೈಯಿಂದ ತೊಟ್ಟೋದು ಅದೇನು ಕೆಲಸ ಇಲ್ಲ. ತುಂಬ ಬೇಗನೆ ಈಸಿಯಾಗಿ ಆಗುತ್ತೆ. ಈ ಥರ ಒಂದು ಪ್ರೆಸ್ಸರ್ ಇದ್ದರೆ ಸಾಕು. ನೋಡಿ, 2 ಕವರ್ಗೂ ಆಯಿಲ್ ಹಚ್ಕೊತಾ ಇದ್ದೀನಿ ನಾನು. ನೀಟಾಗೆ 2 ಸೈಡು ಆಯಿಲ್ ಹಚ್ಕೋಬೇಕು. ಈಗ ರೊಟ್ಟಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ, ಅದನ್ನು ಸೆಂಟ್ರ್ ಪಾಯಿಂಟಿಗೆ ಇಟ್ಟು ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿಬಿಟ್ಟು ಪ್ರೆಸ್ ಮಾಡಿದ್ರೆ ಆಯಿತು. ತುಂಬ ಬೇಗನೆ ಆಗುತ್ತಿದು. ನೋಡಿ, ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು. ನನಗೆ ತುಂಬ ಚಿಕ್ಕದಿದೆ. ಹಾಕಿ ಈ ಥರ ಆ ಕಡೆ ಈ ಕಡೆ ಅಂದ್ಬಿಟ್ರೆ ದೊಡ್ಡದಾಗ್ಬಿಡುತ್ತೆ. 2 ಸೆಕೆಂಡ್ಗೆ ಒಂದು ರೊಟ್ಟಿ ಆಗೋಗುತ್ತೆ. ನೋಡಿ, ಈಗ ಹಾಕಿದೆ. ನೋಡಿ, ತೆಗೆದು ತೋರಿಸ್ತೀನಿ. ಎಲ್ಲೂ ಹರಿದಿಲ್ಲ, ಏನಿಲ್ಲ, ನೀಟಾಗಿ ಬಂದಿದೆ. ರೌಂಡ್ ಶೇಪೂ ಬಂದಿದೆ. ಅದು ಚೆನ್ನಾಗಿ ಬಂದಿದೆ. ಇದನ್ನು ಕೈಗೆ ತಗೊಂಡು ಒಂದು ಕಾವಲಿ ಕಾಯ್ಸೋಕ್ಕಿಟ್ಟಿದ್ದೆ. ಚೆನ್ನಾಗಿ ಕಾದಿದೆ ಅದು. ನೋಡಿ, ಶೇಕ್ ಮಾಡಿದ್ರು ಹರಿದೋಗ್ತಾ ಇಲ್ಲ. ಅದು ನೀಟಾಗಿ ಬಂದಿದೆ. ಕಾದಿರೋ ಹೆಂಚು ಮೇಲೆ ಹಾಕ್ಬಿಡೋಣ. ಹಾಕಿ ಇದಕ್ಕೆ ಮೇಲಿಂದ ಆಯಿಲ್ ಹಚ್ಕೋಬೇಕು. ನೀರು ಹಚ್ಕೋಬೋದು. ಒಂದು ಬಟ್ಟೆಯಲ್ಲಿ ನೀರು ಎದ್ಬಿಟ್ಟು ಅದನ್ನು ಹಚ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಆಯಿಲ್ ಹಚ್ತಾ ಇದ್ದೀನಿ. ಹುಬ್ಬಿದ ರೊಟ್ಟಿನೂ ಮಾಡ್ತಾರೆ. ಇದು ಹಾಗೆ ಮಾಡ್ತಾಯಿಲ್ಲ ನಾನು. ತುಂಬ ತೆಳುವಾಗಿ ಪ್ರೆಸ್ ಮಾಡ್ಕೊಂಡಿರೋದ್ರಿಂದ ಉಬ್ಬಿ ಬರೋಲ್ಲ. ಇದು ಉಬ್ಬಿ ಬರೋ ರೊಟ್ಟಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಎಷ್ಟು ನೀಟಾಗಿ ಬಂದಿದೆ. 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಇದು ಸ್ವಲ್ಪ ಕ್ರಿಸ್ಪಾಗಿ ಮೇಲೆಲ್ಲ ಒಳಗೆ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟೇ.